ಸದನದಲ್ಲಿ ಹೊತ್ತಿಕೊಳ್ತು ಧರ್ಮಸ್ಥಳ ಬೆಂಕಿ. ಒಂದು ಕಡೆ ವಿಪಕ್ಷದವರ ಆರೋಪ, ಮತ್ತೊಂದು ಕಡೆ ಆಡಳಿತಾರೂಢ ಪಕ್ಷದಿಂದಲೂ ಕೂಡ ಅದೇ ನಿಲುವು. ಹಾಗಾದ್ರೆ ಸಿಎಂ 24 ಕೊಲೆ, ತಿಮರೋಡಿ ವಿರುದ್ಧ ಕ್ರಮ ಎಂದ ಗೃಹ ಸಚಿವ. ಸದನದಲ್ಲಿ ಒಂದು ತರಹದ ಧರ್ಮಸ್ಥಳದ ಕಿಡಿ. ಅಧಿಕಾರಿಗಳ ಜೊತೆ ಈಗಾಗಲೇ ಸಿಎಂ ಮಾತನಾಡಿದ್ದಾರೆ. ತಿಮರೋಡಿ ವಿರುದ್ಧ ಕ್ರಮದ ಸುಳಿವು ನೀಡಿದ ಡಿಕೆ ಶಿವಕುಮಾರ್. ತಿಮರೋಡಿ ಹೇಳಿಕೆಯ ವಿಡಿಯೋ ನಾನೇ ಸಿಎಂಗೆ ತೋರಿಸಿದ್ದೆ, ಅದರ ಎಡಾನು ಬಲಾನು ತೋರಿಸಬೇಕಾಗಿತ್ತಲ್ಲ ಸಾಹೇಬ್ರೆ, ಇದೇನು ಸರ್ ಹೀಗೆ ಎಂದು ನಾನೇ ಪ್ರಶ್ನಿಸಿದ್ದೆ ಎಂದ ಪರಂ. ತಕ್ಷಣ ಸಿಎಂ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಸದನ ಸಾಕ್ಷಿಯಾಗಿ ಹೇಳಿಕೆ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಯಾವುದೇ ಕ್ಷಣದಲ್ಲಿ ಬಂಧನ, ತಿಮರೋಡಿ ಬಂಧನ ಸಾಧ್ಯತೆ ಆಗಬೇಕು. ಯಾಕಂದ್ರೆ ಒಂದು ರಾಜ್ಯದ ಸಿಎಂ ವಿರುದ್ಧ 24 ಸರಣಿ ಕೊಲೆಗಳ ಆರೋಪವನ್ನ ಮಾಡ್ತಾರೆ ಅನ್ನುವುದಾದರೆ ಅವರಲ್ಲಿರ್ತಕ್ಕಂತಹ ನಿರ್ಭಯ, ಅವರಲ್ಲಿರ್ತಕ್ಕಂತಹ ಕಾನೂನು ಪರಿಜ್ಞಾನ, ಅವರಲ್ಲಿರ್ತಕ್ಕಂತಹ ರಾಜ್ಯದ ಮೇಲಿನ ಸ್ನೇಹ, ಅವರಲ್ಲಿರ್ತಕ್ಕಂತಹ ರಾಜ್ಯದ ಕಾನೂನಿನ ಮೇಲಿರ್ತಕ್ಕಂತಹ ಭಕ್ತಿ ಎಲ್ಲವನ್ನು ತೋರಿಸುತ್ತೆ. ಆದರೆ ಯಾಕೆ ಹಂಗೆ ಹೇಳಿದ್ರು ಅನ್ನೋ ಪರಾಮರ್ಶೆ ಆಗಬೇಕಲ್ಲ. ಸುಖ ಸುಮ್ಮನೆ ಹೇಳೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಇವತ್ತು ಸದನದಲ್ಲಿ ಒಂದು ತರಹದ ಸಂಭ್ರಮದ ವಾತಾವರಣ. ಸಂಭ್ರಮ ಅಂತ ನಾನು ವ್ಯಾಖ್ಯಾನಿಸೋದಿಲ್ಲ. ಸದನದಲ್ಲಿ ಚರ್ಚೆ ಆಗಬೇಕಾಗಿರೋ ವಿಚಾರ ಚರ್ಚೆ ಆಗದೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಆದಾಗ ಅದನ್ನು ಸಂಭ್ರಮ ಅಂತ ಹೇಳ್ತಾರೆ ಕೆಲವರು. ಹಾಗೇನೆ ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಈ ವಿಚಾರದ ಬಗ್ಗೆನೇ ಮಾತನಾಡಿದ್ರು. ಅವರ ಮಾತು ಒಂದ್ಸತಿ ಕೇಳಿಸ್ಕೊಂಡು ಬನ್ನಿ. ಅದು ಆಯ್ತಲ್ಲ ಸರ್, ವಿಶ್ವನಾಥದ್ದು ಆಯ್ತು, ಇದಾಯ್ತಲ್ಲ. ಕೂತ್ಕೊಂಡಿದ್ದೀರ ಅವರು ಗೃಹ ಸಚಿವರು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಮೇಲೆ ಏನು ಹೇಳಿಲ್ಲ. ಸ್ವಲ್ಪ ಹೇಳ್ರಿ, ನನಗೂ ನೋಡಿ ಉತ್ತರ ಕೇಳುದು ನೀವೇ. ಪ್ರಮುಖರ ಮೇಲೂ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಮೇಲೂ ಹೇಳಿದ್ದಾರೆ, ಎಲ್ಲದನ್ನು ಹೇಳಿದ್ದಾರೆ. ಹಿಂದೆ ಸರ್ಕಾರ ನಡೆಸ್ತಾರೆ, ನೀವು ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ಮ ಪಾರ್ಟಿ ಎಚ್ಚರಿಕೆ ತಗೊಳ್ಳೋದು ಮಾಡ್ತೀವಿ. ಅವ್ರು ಯಾರು ನೋಡಿದೀನಿ, ಏನೇ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ. ನಾನು ಕೇಳಿದೀನಿ ನಂಬರ್ ಇನ್ಕ್ಲೂಡಿಂಗ್ ನಂಬರ್. ಐ ನೋ ದಟ್. ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿ ಇದೆ. ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್, ಅಸೆಂಬ್ಲಿಲಿ ಆ ಹೆಸರುಗಳನ್ನ ತಗೊಂಡು ಲೀಡರ್ ಮಾಡಕ್ಕೆ ಹೆಸರು ತಗೊಳ್ಳಿಲ್ಲ ಸರ್, ಹೆಸರು ತಗೊಳ್ಳಿಲ್ಲ. ಲೆಟ್ ದಿ ಹೋಮ್ ಮಿನಿಸ್ಟರ್ ಟೇಕ್ ವಾಟ್ ಹೆಸರು ತಗೊಳ್ಳಿಲ್ಲ. ಹೇಳಿದ್ರ ಬಗ್ಗೆ ಒಂದು SIT ರಚನೆ ಮಾಡಿ, ಮುಖ್ಯಮಂತ್ರಿಗಳ ಬಗ್ಗೆನೇ ಎನ್ಕ್ವೈರಿ ಮುಖ್ಯಮಂತ್ರಿಗಳೇ, ಯಾಕಂದ್ರೆ ಅವ್ರು ಹೇಳ್ದಂಗೆ ಕೇಳಿ SIT ರಚನೆ ಹೋಮ್ ಮಿನಿಸ್ಟರ್ ಆಗಿದ್ರು. ಚರ್ಚೆ ಮಾಡುವಂತ ಹೆಸರಲ್ಲ ಅಧ್ಯಕ್ಷರೇ, ಗೊತ್ತಿದೆ ನಮಗೆ. ಈಗ ಅವ್ರ ಹೆಸರು ದೊಡ್ಡ ಮಾತಾಡಿದವ್ರನ್ನ ಬಹಿರಂಗವಾಗಿ ಯಾರೇ ಸಣ್ಣದವನು ಸಣ್ಣ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಅವ್ರ ಹೆಸರು ಪ್ರಚಾರ ಮಾಡ್ತಾನೆ. ಪ್ರಚಾರ ಇಲ್ಲಂಗೆ ಮಾಡೋಣ ಅವನ್ನ. ಮಾತಾಡ್ತೇನೆ, ನಾವೇ ಸುಮ್ನೆ ಇರ್ಬೇಕಣ್ಣ. ನಿನ್ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ನೆ ಇರಲ್ಲ. ನಾವು ಮಾತಾಡಿದ್ರೆ ಟೀಕೆ ಮಾಡಿದೀನಿ ನಾನು. ಸದನದ ಯಾವುದೇ ಮೇಲೆ ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಬಂದ್ರೆ ಇದು ಪಾರ್ಟಿ ಅಂತ ಹೇಳಿ ಬರೋದಿಲ್ಲ. ಶಾಸಕಾಂಗ ಸಭೆ ಯಾವ ದೊಡ್ಡದು ಅಂತ ಹೇಳಿ ಶಿವಲಿಂಗೇಗೌಡರು ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು. ನೀವು ಯಾರು ಹೆಸರು ಹೇಳ್ತಾ ಇದ್ದೀರಿ ಅದನ್ನ ಪ್ರಸ್ತಾವನೆ ಮಾಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.